ಈಗಾಗಲೇ ಏನಂತಂದರೆ ಎರಡು ಕಡೆ ದೊಡ್ಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ಕಡೆ ಬಿಜೆಪಿಯವರು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಅಂದರೆ ಸಿಲಿಂಡರ್ ಬೆಲೆಯನ್ನು ಏರಿಕೆ ಮಾಡಿದಾರಲ್ಲ 50 ರೂಪಾಯಿಗೆ, ಅದರ ಬಗ್ಗೆ ಇಬ್ಬರು ಕೂಡ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ವರ್ಸಸ್ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಏನಾಗಿದೆ ಅಂತಂದರೆ, ಹಾಸನ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಮಾಡಿದೆ. ದರ ಏರಿಕೆ, ಮುಸ್ಲಿಂ ಓಲೈಕೆ ಸೇರಿದಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಹಮ್ಮಿಕೊಂಡಿರುವಂತಹ ಜನಾಕ್ರೋಶ ಯಾತ್ರೆ ಮಂಗಳವಾರ ಮಂಡ್ಯ ಹಾಗೂ ಹಾಸನ ಜಿಲ್ಲೆಯಲ್ಲಿ ಸಂಚರಿಸಿತು. ಈ ವೇಳೆ ಮಂಡ್ಯದಲ್ಲಿ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷರು ಅಂದರೆ ವಿಜಯೇಂದ್ರ ಅವರು ಕಾಂಗ್ರೆಸ್ನಿಂದ ಕರ್ನಾಟಕ ರಾವಣ ರಾಜ್ಯವಾಗ್ತಾಗಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಲಿ, ಏನಂತಂದರೆ ಈಗಾಗಲೇ ಇಷ್ಟು ದಿನಗಳವರೆಗೆ ಸೈಲೆಂಟ್ ಆಗಿದ್ದಂತಹ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈಗ ವೈಲೆಂಟ್ ಆಗಿದ್ದಾರೆ. ಯಾಕಂತಂದರೆ ಮೊನ್ನೆಷ್ಟು ಯತ್ನಾಳ್ ಅವರು ಏನು ಮಾಡಿದ್ರು, ಯತ್ನಾಳ್ ವರ್ಸಸ್ ವಿಜಯೇಂದ್ರ ಏನು ಟಾಕ್ ವಾರ್ ಮತ್ತು ಯುದ್ಧ ನಡೆದಿತ್ತಲ್ಲ, ಯತ್ನಾಳ್ ಅವರು ಏನು ಮಾಡಿದರು, ವಿಜಯೇಂದ್ರ ರಾಜ್ಯಾಧ್ಯಕ್ಷರನ್ನು ಕೆಳಗಿಳಿಸಬೇಕು ಅಂತಹ ಒಂದೇ ಥರನಾಗಿ ಒಂದೇ ಕಾಲಲ್ಲಿ ನಿಂತ್ಕೊಂಡು ಪಟ್ಟು ಹಿಡಿದಿದ್ರಲ್ಲ, ಆಗ ಬಿಜೆಪಿ ಹೈಕಮಾಂಡ್ ಏನು ಮಾಡುತ್ತೆ, ಯತ್ನಾಳ್ ಅವರನ್ನು ಹೊರಗೆ ಹಾಕಿಬಿಡತ್ತೆ. ಈಗ ಏನಾಗಿದೆ ಅಂತಂದರೆ, ಈ ಒಂದು ಯುದ್ಧದಲ್ಲಿ ವಿಜಯೇಂದ್ರ ಅವರಿಗೆ ಗೆಲುವು ಸಿಕ್ಕಿದೆ. ಸೊ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂದಿದೆ, ಇಲ್ಲಪ್ಪ ನನ್ನ ಪರವಾಗಿ ಏನಂತಂದರೆ ಕೇಂದ್ರ ಸರ್ಕಾರ ಅಂದರೆ ನನ್ನ ಪರವಾಗಿ ಹೈಕಮಾಂಡ್ ಇದೆ, ಸೊ ಅದಕ್ಕೋಸ್ಕರ ನಾನು ಏನಾದ್ರು ಮಾಡಬೇಕು ಅಂತಂದ್ಬಿಟ್ಟು ಈ ಥರನಾಗಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಜನಾಕ್ರೋಶ ಯಾತ್ರೆಯಲ್ಲಿ ನಿನ್ನೆ ಹಾಸನ ಮಂಡ್ಯದಲ್ಲಿ ಏನು ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ರ್ಯಾಲಿಯಲ್ಲಿ ಒಂದು ಫ್ಲೆಕ್ಸ್ ದೊಡ್ಡ ಏನಂತಂದರೆ ಸುದ್ದಿಯನ್ನು ಮಾಡ್ತು. ಏನಂತಂದರೆ ಜನಾಕ್ರೋಶ ಯಾತ್ರೆಯಲ್ಲಿ ಕೆಲವೊಂದಿಷ್ಟು ಅದೇನು ಹಿಡ್ಕೊಂಡಿದ್ದಾರಲ್ಲ, ರಾಜ್ಯದ ವಿರುದ್ಧ ದೊಡ್ಡ ಯಾತ್ರೆ ಅಂತ ಹೇಳಿದ್ರಲ್ಲ, ಅಂಥ ಫ್ಲೆಕ್ಸ್ಗಳ ನಡುವೆ ಯತ್ನಾಳ್ ಅವರ ಫ್ಲೆಕ್ಸು ಕೂಡ ಕಾಣಿಸ್ಕೊಂಡಿದೆ. ಯತ್ನಾಳ್ ಮತ್ತೆ ಮರಳಿ ಪಕ್ಷಕ್ಕೆ ಬರಲಿ ಅನ್ನುವಂತಹ ಫ್ಲೆಕ್ಸ್ ಈಗ ರಾರಾಜಿಸ್ತಾ ಇದೆ. ಇದು ದೊಡ್ಡ ಜನಾಕ್ರೋಶ ಯಾತ್ರೆಯಲ್ಲಿ ವಿಜಯೇಂದ್ರ ಅವರಿಗೆ ದೊಡ್ಡ ಇದು ಹಿನ್ನಡೆ. ಫ್ಲೆಕ್ಸ್ ಜನಾಕ್ರೋಶ ಅಂದರೆ ಪಾದಯಾತ್ರೆ ಮಾಡ್ಕೊಂಡು ಮುಂದೆ ಬರ್ತಿದ್ದಾರೆ. ಯಾರ್ಯಾರು ಸಿ ಟಿ ರವಿ ಆಗಿರಬಹುದು, ಪ್ರೀತಮ್ ಗೌಡ ಆಗಿರಬಹುದು, ಜೊತೆಗೆ ವಿಜಯೇಂದ್ರ ಅವರು ಮುಂದೆಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಫ್ಲೆಕ್ಸ್ ಕಾಣಿಸ್ತಾ ಇದೆ. ಈ ಒಂದು ಫ್ಲೆಕ್ಸ್ ಈಗ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ. ಯತ್ನಾಳ್ ಅವರು ಏನಂತಂದರೆ ವಿತೌಟ್ ಯತ್ನಾಳ್ ಬಿಜೆಪಿ ನಥಿಂಗ್ ಅನ್ನುವಂತಹ ಸಂದೇಶವನ್ನು ಈ ಒಂದು ವಿಜುವಲ್ ಕೊಡ್ತಾ ಇದೆ, ಈ ಒಂದು ದೃಶ್ಯ ಕೊಡ್ತಾ ಇದೆ. ಮೊನ್ನೆ ವಕ್ಫ್ ಬಿಲ್ಲಿನಲ್ಲೂ ಕೂಡ, ವಕ್ಫ್ ಆಸ್ತಿಯಲ್ಲೂ ಕೂಡ, ವಕ್ಫ್ ವಿವಾದದಲ್ಲೂ ಕೂಡ ಯತ್ನಾಳ್ ಅವರೇ ದೊಡ್ಡ ಸುದ್ದಿಯನ್ನು ಅಂದರೆ ದೊಡ್ಡ ಧ್ವನಿಯನ್ನು ಎತ್ತಿದ್ರು. ಈಗ ಈ ಜನ ಏನು ಕೇಳ್ತಿದ್ದಾರೆ ಅಂತಂದರೆ, ವಕ್ಫ್ ಮಸೂದೆ ಏನೋ ಜಾರಿಗಾಯಿತು, ಕೇಂದ್ರ ಸರ್ಕಾರ ವಕ್ಫ್ ಮಸೂದೆ ಜಾರಿ ಮಾಡ್ತು. ಆದರೆ ಈ ವಕ್ಫ್ ಮಸೂದೆ ಜಾರಿ ಮಾಡಿದ ನಂತರ ರಾಜ್ಯದಲ್ಲಿ ಬಿಜೆಪಿಯವರಿಗೆ ಏನಂತಂದರೆ ಜಯ ಸಿಗ್ತಾ ಅಥವಾ ಯತ್ನಾಳ್ ಅವರಿಗೆ ಜಯ ಸಿಗ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಇದೆಲ್ಲದರ ಮಧ್ಯೆ ಈಗ ಜನಾಕ್ರೋಶ ಯಾತ್ರೆ ಅಂದರೆ ಬೆಲೆ ಏರಿಕೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಬೆಲೆ ಏರಿಕೆಯನ್ನು ಖಂಡಿಸಿ, ಜೊತೆಗೆ ಮುಸ್ಲಿಂ ಓಲೈಕೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿಗರು, ಜೊತೆಗೆ ವಿಜಯೇಂದ್ರ ಟೀಮ್. ಆದರೆ ಈ ಒಂದು ಯಾತ್ರೆಯಲ್ಲಿ ಈ ಫ್ಲಕ್ಸ್ ಇದೆಯಲ್ಲ, ಈ ಫ್ಲಕ್ಸು ಯತ್ನಾಳ್ ಅವರಿಗೆ ನೂರಾನೇ ಬಲ ಕೊಟ್ಟಂತಾಗಿದೆ. ಅಂದರೆ ವಿತೌಟ್ ಯತ್ನಾಳ್ ದೆರ್ ಈಸ್ ನಥಿಂಗ್ ಬಿಜೆಪಿ ಅನ್ನುವಂತಹ ಸಂದೇಶ ಕೊಡೋದಂತೂ ಸತ್ಯ. ಸೊ ಹೀಗಾಗಿ ಏನಾಗಿದೆ ಅಂತಂದರೆ, ಇದು ಯತ್ನಾಳ್ ಅವರ ಟೀಮ್ಗೆ ಅಂದರೆ ಏನು ಬಣದ ಟೀಮ್ ಇದೆಯಲ್ಲ, ರಮೇಶ್ ಜಾರಕಿಹೊಳಿ ಆಗಿರಬಹುದು, ಯತ್ನಾಳ್ ಆಗಿರಬಹುದು, ಕೆಲವೊಂದಿಷ್ಟು ಜನ ಇದ್ದಾರಲ್ಲ, ಅವರಿಗೆ ಈ ಒಂದು ದೃಶ್ಯ ನೂರಾಣೆ ಬಲ ಕೊಟ್ಟಂತಾಗಿದೆ. ಇನ್ನು ಇವತ್ತೇನು ಹೇಳ್ತಾರೆ, ಇದು ನಿನ್ನೆ ಆಗಿರೋಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಅಂದರೆ ಇವತ್ತೇನು ಹೇಳ್ತಾರೆ ಯತ್ನಾಳ್ ಅವರು ಅಂತ ಕಾದು ನೋಡಬೇಕಾಗಿದೆ. ನಿನ್ನೆ ಅಷ್ಟೇ ಹೇಳ್ತಾ ಇದ್ರು, ಕುಟುಂಬ ರಾಜಕಾರಣ, ವಿಜಯೇಂದ್ರ ಅವರು ಕೆಳಗಿಳಿದ್ರೆ ಮಾತ್ರ ನಾನು ಬಿ ಜೆ ಪಿಗೆ ಬರ್ತೀನಿ, ದಯವಿಟ್ಟು ನನಗೆ ಯಾರೂ ಏನಂತಂದರೆ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳೋಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ನೀವೇನಂತಂದರೆ ನೀವು ನಮ್ಮ ಮನೆಗೆ ಅದ್ರ ಬಗ್ಗೆ ನೀವು ಮಾತಾಡೋಕ್ಕೆ ಬರೋಕ್ಕೆ ಹೋಗಬೇಡಿ ಅಂತ ಕೆಲವೊಂದಿಷ್ಟು ನಾಯಕರಿಗೆ ಹೇಳಿದ್ದಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಏನು ಹೇಳ್ತಾ ಇದ್ರು ಅಂತಂದರೆ, ನಾನು ಯತ್ನಾಳ್ ಸಾಹೇಬ್ರಿಗೆ ಹೇಳಿದ್ದೀನಿ, ಈ ಅಪ್ಪ ಮಗನ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಬೇಡಿ, ನಾನು ಹೊಸ ಪಕ್ಷ ಏನು ಕಟ್ಟೋದಿದೆಯಲ್ಲ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಬೇಡಿ ಅಂತ ರಮೇಶ್ ಜಾರಕಿಹೊಳಿ ಅವರು ಏನಂತಂದರೆ ಯತ್ನಾಳ್ ಅವರಿಗೆ ಹೇಳಿದ್ದಾರೆ. ಆದರೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಪರವಾಗಿ ಫಡ್ನವೀಸ್ ಅವರನ್ನು ಮಾತಾಡಿಸೋದಕ್ಕೆ ಹೋಗಿದ್ದರು ನಿನ್ನೆ. ಅಂದರೆ ಮೊನ್ನೆ ಫಡ್ನವೀಸ್ ಅಂದರೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಸಿ ಎಂ ಅವ್ರಿಗೆ ಮಾತಾಡಿಸೋದಕ್ಕೆ ಹೋಗಿದ್ದರು. ಫಡ್ನವೀಸ್ ಸಾಹೇಬ್ರೆ ನಮ್ಮ ಯತ್ನಾಳ್ ಅವರನ್ನು ಹೊರಗಡೆ ಹಾಕಿದ್ದಾರೆ, ಸೊ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನ ಒಳಗೆ ತರಿಸುವಂತಹ ಪ್ರಯತ್ನ ಮಾಡಿ ಅಂತ ಏನಂತಂದರೆ ಯತ್ನಾಳ್ ಪರವಾಗಿ ಮಾತಾಡಿದರು. ಆದರೆ ಏನಾಗಿದೆ ಅಂತಂದರೆ, ನೀವು ಏನಂತ ಯತ್ನಾಳ್ ಅವರನ್ನ ಕೇಳಿದಾಗ, ಸರ್ ಹೀಗೆ ನಿಮ್ಮನ್ನು ಒಳಗಡೆ ಪಕ್ಷಗಳ ಒಳಗಡೆ ತರೋದಕ್ಕೆ ಹೈಕಮಾಂಡ್ ಕರೆದ್ರೆ ನೀವು ಬರ್ತೀರಾ ಅಂತ ಕೇಳಿದ್ದಾರೆ.
ಆಗ ಯತ್ನಾಳ್ ಅವರು ಹೇಳ್ತಾರೆ ಅಂತಂದರೆ ಈ ಕುಟುಂಬ ರಾಜಕಾರಣ ಜೊತೆಗೆ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಮಾತ್ರ ನಾನು ಮತ್ತೆ BJPಗೆ ಬರ್ತೀನಿ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಈಗ ಏನಾಗಿದೆ ಅಂತಂದರೆ ಈ ಜನಾಕ್ರೋಶ ಯಾತ್ರೆಯಲ್ಲಿ BJP ವಿತೌಟ್ ಯತ್ನಾಳ್ BY ವಿಜಯೇಂದ್ರ ಅವರು ಏನು ಮಾಡಿದ್ದಾರೆ ಅಂತಂದರೆ ದೊಡ್ಡ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆವರೆಗೂ ಸೈಲೆಂಟ್ ಆಗಿದ್ದಂತಹ ವಿಜಯೇಂದ್ರ ಅವರು ಈಗ ಮೈ ಕೊಡುವಿ ನಿಂತು ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳಿಕೊಂಡು ಈಗ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ಮಾಡಿದ್ದಾರೆ. ಈ ಜನಾಕ್ರೋಶ ಯಾತ್ರೆಯಲ್ಲಿ ಏನಾಗಿದೆ ಅಂತಂದರೆ ಈ ಯತ್ನಾಳ್ ಅವರ ಫ್ಲೆಕ್ಸ್ ಫೋಟೋ ದೊಡ್ಡ ಸುದ್ದಿ ಮಾಡ್ತಾ ಇದೆ. ಈ ಫ್ಲೆಕ್ಸ್ ಮೇಲೆ ಏನು ಬರೆದಿದ್ದಾರೆ ಅಂತಂದರೆ ಯತ್ನಾಳ್ ಪಕ್ಷಕ್ಕೆ ಮರಳಿ ಬರಲಿ ಅನ್ನುವಂತಹ ಸಂದೇಶವನ್ನು ನೀಡುವಂತಹ ಒಂದು ಫೋಟೋ ಈಗ ವೈರಲ್ ಆಗಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅಥವಾ ಇವತ್ತೇನಾಗತ್ತೆ ಅಂತ ಕಾದು ನೋಡಬೇಕಾಗಿದೆ.